ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಹಾಗೂ ಸಿಸಿಬಿ ತಂಡ ಜಂಟಿ ತನಿಖೆ ನಡೆಸಿದ್ರು. ಆರೋಪಿಗಳನ್ನ ಬಂಧಿಸಿ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ನನ್ನ ರಾತ್ರಿ 12 ಗಂಟೆಯ ಸುಮಾರಿಗೆ ಆರೋಪಿಗಳನ್ನ ಜೈಲಿಗೆ ಬಿಟ್ಟಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿಗೆ 5 ಆರೋಪಿಗಳನ್ನ ಬಿಟ್ಟಂತಹ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ಕೋರ್ಟ್ ಆದೇಶದ ಮೇರೆಗೆ ಹೆಬ್ಬಗೋಡಿ ಪೊಲೀಸರಿಗೆ ಕೇಸ್ ವರ್ಗಾವಣೆ. ಫಾರ್ಮ್ ಹೌಸ್ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಹಿನ್ನೆಲೆ ಕೋರ್ಟ್ ಆದೇಶ ಪಡೆದು ಹೆಬ್ಬಗೋಡಿ ಪೊಲೀಸರಿಗೆ ಕೇಸ್ ವರ್ಗಾವಣೆ. ಬಳಿಕ ಡಿಜಿ ಆದೇಶ ಪಡೆದು ಹೆಬ್ಬಗೋಡಿ ಪೊಲೀಸರಿಂದ ಕೇಸ್ ವರ್ಗಾಯಿಸಿಕೊಳ್ಳಲಿದ್ದಾರೆ ಸಿಸಿಬಿ. ಮುಂದಿನ ಸಂಪೂರ್ಣ ತನಿಖೆಯ ಕೇಸ್ ನಡೆಸಲಿದ್ದಾರೆ ಸಿಸಿಬಿ. ಜೈಲಿನಲ್ಲಿ ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಿರುವ ಸಿಸಿಬಿ ಅಧಿಕಾರಿಗಳು. ರೇವ್ ಪಾರ್ಟಿಯಲ್ಲಿ ಡ್ರಗ್ ಸಪ್ಲೈ ಮಾಡಿದ್ದು ಯಾರು? ಡ್ರಗ್ ಪೆಡ್ಲರ್ಗಳ ಬೆನ್ನತ್ತಲಿರುವ ಸಿಸಿಬಿ ತಂಡ. ಲೈಟ್ ಆಗಿ ದಯವಿಟ್ಟು ಎಲ್ಲ ಲೈಟ್ಗಳು ಹಾಕ್ರೆ ಆಮೇಲೆ ಡಾರ್ಕ್ ಗ್ಲಾಸ್ ಇದೆ, ಏನು ಕಾಣಿಸಲ್ಲ ಒಳಗಡೆ. ಆಯ್ತು ಇಳಿಸೋಣ, ಸ್ವಲ್ಪ ಇಳಿಸ್ಬಿಡೋಣ. ಆಯ್ತು, ಲೈಟ್ ಹಾಕ್ರೆ ಲೈಟ್ ಹಾಕ್ರು ಬಿಡಿ ಸರ್. ಸರ್ ತೆಗೀರಿ ಸರಿ ರೀ ಸರ್, ಸೈಡ್ ಬನ್ನಿ ಸರ್, ಸೈಡ್ ಬನ್ನಿ. ಕೈ ಬಿಡಿ, ಕೈ ಬಿಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.